ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು ನಡೆದಿರ್ತಕ್ಕಂಥ SSLC ಪ್ರಥಮ ಭಾಷೆ ಕನ್ನಡ ವಿಷಯದ 2025ರಲ್ಲಿನ 21/3/2025ರಲ್ಲಿನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಗಣಿತದಲ್ಲಿನೂ ಕೂಡ ನಾವು ಭಾಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಮೊದಲ ಮೇನ್ಸಲ್ಲಿರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಸೊ ಒಟ್ಟು 6 ಬಹು ಆಯ್ಕೆ ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 1 ಪ್ರಶ್ನೆ 1 ಅಂಕ ಇತ್ತು. ಮೊದಲ ಪ್ರಶ್ನೆ ಇತ್ತು, ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಏನಂತ ಕರೀತಾರಪ್ಪ ಅಂತಂದರೆ, ಸೊ ದ ರೈಟ್ ಆನ್ಸರ್ ಏನಂದರೆ ಅದು ಎಸ್ ಯೋಗವಾಹಗಳು ಅಂತಕ್ಕಂಥ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಇದನ್ನು ಯಾರೆಲ್ಲ ಯೋಗವಾಹಗಳಂತ ಬರೆದಿದ್ದೀರಿ, ಸೊ ನಿಮ್ದು ಏನಾಗ್ತದಪ್ಪ ಅಂತಂದರೆ ಉತ್ತರ ಸರಿ ಆಗ್ತದ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 2 ಏನಿದೆಪ್ಪ ಅಂತಂದರೆ, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದ್ದಾರೆ. ಸೊ ಲೋಕದೋಳ್ ಅಂತಕ್ಕಂಥ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಬಂದುಬಿಟ್ಟು ಸಪ್ತಮಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಸಪ್ತಮಿ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಅವ್ರಿಗೆ 1 ಅಂಕಗಳನ್ನು ಗ್ಯಾರಂಟಿ ಕೊಡ್ತಾರೆ. ಯಾಕಂದ್ರೆ ಪ್ರತಿ ಸಲ ಏನು ಮಾಡ್ತಾರಪ್ಪ ಅಂದರೆ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸಪ್ತಮಿ ವಿಭಕ್ತಿ ಮೇಲೆ ಪ್ರಶ್ನೆಗಳನ್ನೇ ಬಂದಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ, ಏನಿದೆ ಅಂತಂದರೆ ಪ್ರಶ್ನೆ ಸಂಖ್ಯೆ 4, ಕಂಗೆಡು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕಂಗೆಡು ಅಂತಕ್ಕಂಥ ಪದ ಅದು ಯಾವ ಸಮಾಸಕ್ಕೆ ಉದಾಹರಣೆಪ್ಪ ಅಂದರೆ ಆಪ್ಷನ್ ಡಿ ಕ್ರಿಯಾ ಸಮಾಸ ಅಂತ ಬರ್ತದೆ. ಯಾರೆಲ್ಲ ಕ್ರಿಯಾ ಸಮಾಸ ಅಂತ ಬರೆದಿದ್ದೀರಿ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ 4, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ, ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮುಂದೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಹೀಗಾಗಿ ಏನು ಬರಿಬೋದು, ಆಪ್ಷನ್ ಬಿ ಪ್ರಶ್ನಾರ್ಥಕ ವಾಕ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಯಾರೆಲ್ಲ ಪ್ರಶ್ನಾರ್ಥಕ ಅಂತ ಬರೆದಿದ್ದೀರಿ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಪ್ರಶ್ನೆ 5, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಂತ ಕೇಳಿದ್ದಾರೆ. ಸೊ ಯಾವುದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ ಡಿ ಸನ್ಮಾನ. ಸೊ ಸನ್ಮಾನ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಅವ್ರದ್ದು ಉತ್ತರ ಸರಿ ಆಗ್ತದೆ. ಪ್ರಶ್ನೆ 6, ಜಾನತನ ಎಂಬುದು ವ್ಯಾಕರಣದ ಈ ಅಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಜಾನತನ ಅಂತಕ್ಕಂಥದ್ದು ವ್ಯಾಕರಣದಲ್ಲಿ ಆಪ್ಷನ್ ಎ ತದ್ದಿತಾಂತ ಭಾವನಾಮ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ತದ್ದಿತಾಂತ ಭಾವನಾಮ ಬರೆದಿರಿ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಇನ್ನು ಸಂಬಂಧೀಕರಣಕ್ಕೆ ಹೋಗ್ತೀನಿ. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಿದರು. ಸೊ ಉತ್ತರಗಳನ್ನು ಕೂಡ ನಾನು ಅಲ್ಲೇ ಬರ್ತೀನಿ. ದೃಷ್ಟಿ, ದಿಟ್ಟಿ, ತಪಸಿ ಅಂತ ಕೇಳಿದ್ದಾರೆ. ಸೊ ಉತ್ತರ ತವಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಾರೆಲ್ಲ ತವಸಿ ಅಂತ ಬರೆದಿದ್ದೀರಿ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ನಾನು ಪುರುಷಾರ್ಥಕ ಸರ್ವನಾಮ ಆದರೆ ಯಾರು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಯಾರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ. ಸೊ ಯಾರೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಅಂತ ಬರಿತೀರಿ ಸೊ ನಿಮ್ಮದು ಉತ್ತರ ಏನಾಗ್ತದಪ್ಪ ಅಂದರೆ ಸರಿ ಆಗ್ತದೆ. ಪ್ರಶ್ನೆ 9 ಆಗಿದೆ. 10ಕ್ಕೆ ಬರ್ತೀನಿ. ಸಕ್ಕಾರೆ ಸಕ್ಕರೆ ಕಳುವ್ಯಾರೆ ಅಂತ ಕೇಳಿದ್ದಾರೆ. ಸೊ ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಈಸ್ ದ ರೈಟ್ ಆನ್ಸರ್. ಸೊ ಕಳುಹಿಸಿದ್ದಾರೆ ಅಂತ ಯಾರು ಬರೆದಿದ್ದಾರೆ ಅವ್ರಿಗೆ 1 ಅಂಕಗಳನ್ನು ಕೊಡ್ತಾರೆ. ಸೊ ಇನ್ನು 1 ಅಂಕದಲ್ಲಿ ಭಾಳ ಈಸಿ ಕ್ವಶನ್ ಕೇಳಿದರು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಏನಪ್ಪ ಅಂದರೆ ಅದು ಅವರ ಖಿರ್ದಿ ಪುಸ್ತಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ಕೇಳಿದರು, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಶಿವಾನುಭವ ಶಬ್ದಕೋಶ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಫಗು ಹಳಕಟ್ಟಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 13, ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು. ಸೊ ಹೂವು, ಹಣ್ಣು ಹಂಪಲ ಮತ್ತು ಮಧುಪರ್ಕವನ್ನು ಸಂಗ್ರಹಿಸಿದ್ದಳು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಕೇಳಿದರು, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಏನದಪ್ಪ ಅಂದ್ರೆ ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನಂತ ಕೇಳಿದ್ದಾರೆ. ಸೊ ಸೂರ್ಯಮಿತ್ರ ಕಶ್ಯಪಿ ಎಂಬ ತನ್ನ ತಂಗಿ ಇಲ್ಲ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವರು ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಲಿಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಶ್ಯಪಿ ಎಂಬ ತಂಗಿಯು ನನಗಿಲ್ಲ ಅಂತ ಸೂರ್ಯಮಿತ್ರ ಹೇಳ್ತಾನೆ. 15, ದುರ್ಯೋಧನ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಹೇಳಿದ್ದಾನೆ ಅಂತ ಕೇಳಿದರೆ ವೆರಿ ಈಸಿ ಆನ್ಸರ್ ಪಾರ್ಥ ಭೀಮರು. ಸೊ ಪಾರ್ಥ ಭೀಮರು ಅನ್ನೋದು ಯಾರು ಬರೆದಿದ್ದೀರಿ ನಿಮ್ಮ ಉತ್ತರ ಸರಿ ಆಗ್ತದೆ. ಇನ್ನು ಮುನಿಸುತ್ತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಅದು ವೀರಲವದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಯಾಕೆ ಅವರು ಕಂಡು ಹೆದರ್ತಾರೆ ಅಂತ ಕೇಳಿದರು. ಸೊ ಪ್ರಶ್ನೆಗೆ ಉತ್ತರ ಏನಿದೆಪ್ಪ ಅಂತಂದರೆ ಏನಿತ್ತು, ಮುನಿಸುತ್ತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಅಂತ ಕೇಳಿದರೆ ಸೊ ಅದು ಅರಸನ ಕುದುರೆ ಇರ್ತದಲ್ಲ. ಸೊ ಅದು ಅರಸನ ಕುದುರೆ ಇರ್ತದೆ. ಸೊ ಆ ಕಾರಣಕ್ಕೆ ಅದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಹೆದರ್ತಾರೆ. ಸೊ ಇನ್ನಷ್ಟು ನಾವು ಅಕ್ಯುರೇಟಾಗಿ ಆನ್ಸರ್ಸ್ಗಳನ್ನು ನಾವು ಬರಿಬೇಕಾಗಿತ್ತಂದ್ರೆ ಸೊ ಫ್ರೆಂಡ್ಸ್ ಏನಾಯಿತು, ನಾನು ಇವಾಗ ಬಂದೆ. ಸೊ ಹೀಗಾಗಿ ಇದನ್ನಾಯಿತು.
ಯಜ್ಞದ ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅರಸರು ನಮ್ಮನ್ನು ಬಡಿವರು ಎಂದು ಹೆದರಿದರು. ಇನ್ನು ದುಡ್ಡಿನ ಪೈತಾಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ಅನ್ನೋದನ್ನು ನೀವು ಗೊತ್ತಿರಬೇಕು. ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದ. ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸಜೀವಿಯಾಗಿತ್ತು, ಬುದ್ಧಿಶಾಲಿಯಾಯಿತು. ಸೂರ್ಯನು ಎಂದೂ ಮುಳುಗದೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಶೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿ ಆಯಿತು ಅಂತ ಬರೆದ್ರೆ ಸಾಕು. ಇನ್ನು 19ನೇ ಪ್ರಶ್ನೆಗೆ ಬರ್ತೀನಿ. ಏನಿದೆಪ್ಪ ಅಂತಂದರೆ, ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಅದು ಕಾಡು ದಾರಿ. ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಯಾರೂ ಸೇರಿಕೊಳ್ಳಬಹುದು ಎಂದು ಯೋಚನೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯಲ್ಲಿ ಬರಲಿಕ್ಕೆ ಕೇಳಿದರು. ಇದು ಎದೆಗೆ ಬಿದ್ದ ಅಕ್ಷರದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇತ್ತು. ಭಾಳ ಈಸಿ ಕ್ವಶನ್ ಇತ್ತು. ಏನದಪ್ಪ ಅಂತಂದ್ರೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರೋದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಬಹುದು ಅಂತ ಬರೆದ್ರೆ ಸಾಕು. ಇನ್ನು 21 ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ಕೊಡ್ತೀನಿ. ಬಾಯ್.